ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಕಾಯಿಲೆಗಳೇ ಬರುತ್ತೆ. ಅನಾರೋಗ್ಯ, ದುಃಖ ಮತ್ತು ಮರಣಕ್ಕೆ ಕಾರಣಗಳು ಯಾವುದು ಅನ್ನೋದನ್ನು ತಿಳ್ಕೊ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ನಮಗೇನು ತೊಂದರೆಗಳೇ ಆಗಬಾರ್ದಾಗಿತ್ತು. ಆದರೆ ಮರಣಕ್ಕೆ ಕಾರಣ ಯಾವುದು, ಕಾಯಿಲೆಗೆ ಕಾರಣ ಯಾವುದು, ದುಃಖಕ್ಕೆ ಕಾರಣ ಯಾವುದು ಅನ್ನೋದನ್ನು ನೋಡೋಣ. ದೇಹದ ಅನಾರೋಗ್ಯಕ್ಕೆ, ವ್ಯಾಧಿಗಳಿಗೆ, ಮರಣಕ್ಕೆ ಕಾರಣಗಳು ಯಾವುದು ಅಂತ ಖಂಡಿತ ತಿಳಿಲೇಬೇಕು ನಾವು. ಯಾವುದೆಂತಂದರೆ, ಪ್ರಾಣವಾಯು ಸಂಚಲನೆಯಲ್ಲಿ ಅಡೆತಡೆ ಆದಾಗ, ಉಸಿರಾಟದ ರೀತಿ ಸರಿ ಇಲ್ಲದೆ ಇರುವಾಗ ನಮಗೆ ತೊಂದರೆಗಳಾಗುತ್ತೆ. ಈಗ ನಾನು ಯಾವ ವಿಚಾರವನ್ನು ಟಚ್ ಮಾಡ್ತಾ ಇದ್ದೀನಿ ಅಂದರೆ, ಪಂಚಭೂತಗಳು ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ವಿ. ಅದರಲ್ಲಿ ಯಾವ್ಯಾವ ಪಂಚಭೂತ ತತ್ವಗಳು ಯಾವುದು? ವರುಣ, ಪೃಥ್ವಿ, ಆಕಾಶ, ವಾಯು, ಅಗ್ನಿ. ಈ ಒಂದು ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವೋ ಅದು ಯಾವ ಥರ ನಮ್ಮ ದೇಹದಲ್ಲಿ ತೋರಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ನಾವು ಉಸಿರಾಟದಲ್ಲಿ ತಪ್ಪಿರೋದು ಅಥವಾ ಅಡಚಣೆ ಇರುವಂಥದ್ದು. ಎರಡನೇದು ರಕ್ತ ಪರಿಚಲನೆಯಲ್ಲಿ ಅಡೆತಡೆ. ಈಗ ಹಾರ್ಟಲ್ಲಿ ಬ್ಲಾಕೇಜಸ್ ಇದೆ ಅಂತ ಹೇಳ್ತಾರೆ, ಅದನ್ನು ರಿಮೂವ್ ಮಾಡಬೇಕು ಅಂತಾರೆ, ಆ್ಯಂಜಿಯೋಗ್ರಾಮ್ ಮಾಡಬೇಕು ಅಂತಾರೆ, ಅದಕ್ಕೆ ಸ್ಟಂಟ್ ಹಾಕಿಬಿಟ್ಟು ಈ ಅಡೆತಡೆಗಳಿಲ್ಲದೆ ರಕ್ತ ಪರಿಚಲನೆ ಆಗಬೇಕು. ಹಾಗಾಗಿ ಮೊದಲನೇದು ತೊಂದರೆ ಸರಿಯಾಗಿ ಉಸಿರಾಡದೇ ಇರೋದು. ಎರಡನೇದು ಸಾಕಷ್ಟು ನೀರು ಕುಡಿದೇ ಇರೋದ್ರಿಂದ ರಕ್ತ ಪರಿಚಲನೆಯಲ್ಲಿ ತೊಂದರೆ ಆಗುತ್ತೆ. ಮೂರನೇದು ಮಲಮೂತ್ರ ವಿಸರ್ಜನೆ ಸರಿಯಾಗಿಲ್ಲದೆ ಇರೋದು. ಮಲಮೂತ್ರ ವಿಸರ್ಜನೆ ಸರಿಯಾಗಿ ಯಾಕೆ ಆಗಲ್ಲ ಅಂದರೆ, ಈ ಪೃಥ್ವಿ ತತ್ವ, ಜಲತತ್ವ ಇವೆಲ್ಲನ ನಾವು ಸರಿಯಾಗಿ ಬಳಸ್ತಾ ಇರಲ್ಲ. ಸೊ ಇಲ್ಲೇನು ಆಹಾರ, ನಾವು ತಿನ್ನುವಂಥ ಆಹಾರ ಏನಿದೆಯೋ ಅದು ಪೃಥ್ವಿ ತತ್ವ. ಸರಿಯಾದ ರೀತಿಯಲ್ಲಿ ಆಹಾರ ತಿಂದೇ ಇರುವಾಗ, ಸರಿಯಾದ ಕ್ವಾಂಟಿಟಿಯಲ್ಲಿ ತಿಂದೇ ಇರುವಾಗ ಅದು ನಮಗೆ ಮಲಮೂತ್ರ ವಿಸರ್ಜನೆಗೆ ತೊಂದರೆ. ನೀರು ಕುಡಿದೇ ಇರುವಾಗ ಯೂರಿನ್ ಪಾಸ್ ಆಗಲ್ಲ. ಹಾಗಾಗಿ ಬ್ಲಾಕೇಜ್ ಅಂದ್ರೇನು, ಈ ಆಕಾಶ ತತ್ವದ ಬಗ್ಗೆ ಮುಂದೆ ಹೇಳ್ತೀನಿ. ಅಲ್ಲಿ ಸರಿಯಾಗಿ ಹೋಗೋಕ್ಕೆ ಜಾಗ ಇಲ್ಲ ಅಂತಂದರೆ, ಸ್ಪೇಸ್ ಇಲ್ಲ ಅಂದರೆ ಅದೇ ಅಡಚಣೆ, ಬ್ಲಾಕೇಜ್ ಅನ್ನೋದು. ಹಾಗಾಗಿ ಕಾನ್ಸ್ಟಿಪೇಷನ್ ಈಸ್ ದಿ ಫಾದರ್ ಆ್ಯಂಡ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸರಿಯಾಗಿ ಮಲಮೂತ್ರ ವಿಸರ್ಜನೆ ಆಗಲಿಲ್ಲ ಅಂದರೆ ಎಲ್ಲ ಕಾಯಿಲೆಗೂ ಇನ್ವಿಟೇಷನ್ ಕೊಟ್ಟ ಹಾಗೆ. ದೇಹದ ಶಾಖ ಮತ್ತು ಉದರಾಗ್ನಿಯಲ್ಲಿ ವ್ಯತ್ಯಾಸಗಳು. ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಪಂಚಭೂತಗಳಲ್ಲಿ ಅಗ್ನಿ ಒಂದು ಅತಿ ಮುಖ್ಯವಾದ್ದು. ನಾವು ತಿಂದಿದ್ದನ್ನೆಲ್ಲ ಅಗ್ನಿ ಸುಟ್ಟು ಅರಗಿಸಿ ಅದನ್ನು ಆಚೆಗೆ ಹಾಕಬೇಕು. ಯಾವಾಗ ನಮ್ಮ ದೇಹದಲ್ಲಿ ಸರಿಯಾದ ಜೀರ್ಣಕ್ರಿಯೆ ನಡೆಯಲ್ವೋ ಆವಾಗಲೂ ನಮಗೆ ತೊಂದರೆಗಳು. ನಾಲ್ಕನೇದು ತಪ್ಪಾದ ಆಹಾರ ಕ್ರಮ. ಅದರಲ್ಲೇನೋ ಸರಿಯಾದ ತರಕಾರಿ ತಿನ್ನಲ್ಲ, ನಾರಿಲ್ಲದೆ ಇರೋವಂಥ ಆಹಾರವನ್ನು ತಿಂತೀವಿ, ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಉಪಯೋಗಿಸಲ್ಲ. ಸೊ ಪೃಥ್ವಿ ತತ್ವದಲ್ಲಿರುವಂಥ ಈ ಎಲ್ಲ ವ್ಯತ್ಯಾಸಗಳು ಕೂಡ ನಮ್ಮ ಅನಾರೋಗ್ಯಕ್ಕೆ ಅಥವಾ ವ್ಯಾಧಿಗೆ ಅಥವಾ ಸಾವಿಗೆ ಕೂಡ ಕಾರಣಗಳಾಗುತ್ತೆ. ಕೊನೆಯದು ತಪ್ಪಾದ ಜೀವನ ಶೈಲಿ. ತಪ್ಪಾದ ಜೀವನ ಶೈಲಿ ಬಗ್ಗೆ ನಿಜವಾಗ್ಲೂ ಇವತ್ತಿನ ಇಂಜಿನಿಯರ್ಗಳು, IT BT ಫೀಲ್ಡಲ್ಲಿರೋರು ಅರ್ಥ ಮಾಡಿಕೊಳ್ಳೇಬೇಕಾಗಿರುವಂಥ ವಿಚಾರ ಇದು. ಪ್ರಕೃತಿ ನಿಯಮ ಏನು ಹೇಳುತ್ತೆ ಅಂದರೆ, ಸೂರ್ಯ ಇರುವಾಗ ಚಟುವಟಿಕೆಯಿಂದಿರಬೇಕು, ಬೆಳಕಿರುವಾಗ ಮನುಷ್ಯ ಚಟುವಟಿಕೆಯಿಂದಿರಬೇಕು, ಚಂದ್ರ ಇರುವಾಗ ನಿದ್ರೆಯ ಮೂಲಕ ಮೆದುಳಿಗೆ ವಿಶ್ರಾಂತಿ ನೀಡಬೇಕು ನಾವು. ಅಂದ್ರೇನು, ನಮ್ಮ ಬ್ರೈನ್ ಅನ್ನೋದು ಫೋಟೋ ಸೆನ್ಸಿಟಿವ್. ಬೆಳಕಿದ್ದಾಗ ನಿದ್ರೆ ಬರಬಾರ್ದು, ಕತ್ಲೆ ಇದ್ದಾಗ ನಿದ್ರೆ ಬರಬೇಕು ಅಂತ. ಸೊ ನಾವು ದೇಹಕ್ಕೆ ವಿಶ್ರಾಂತಿ ನೀಡೋ ಬದಲು, ರಾತ್ರಿ ಮಲ್ಕೊಂಡು ಸರಿಯಾದ ಟೈಮಿಗೆ ನಿದ್ರೆ ಮಾಡೋ ಬದಲು ರಾತ್ರಿ ತಡವಾಗಿ ನಿದ್ರೆ ಮಾಡೋದು, ಬೆಳಗ್ಗೆ ತಡವಾಗಿ ಹೇಳೋದು, ಇಡೀ ರಾತ್ರಿ ಕೆಲಸ ಮಾಡಿ ಹಗಲು ನಿದ್ರೆ ಮಾಡೋವಂಥದ್ದು, ರಾತ್ರಿ ನಿದ್ದೆ ಬರದೇ ಇರೋಕ್ಕೋಸ್ಕರವಾಗಿ ಅತಿಯಾಗಿ ಟೀ ಕಾಫಿ ಕುಡಿಯುವಂಥದ್ದು, ಇವೆಲ್ಲ ಮಿದುಳಿನ ಕಾರ್ಯಕ್ಷಮತೆಯನ್ನು ಕ್ಷೀಣಿಸುತ್ತೆ. ಒಬ್ಬ ವ್ಯಕ್ತಿ ಒಂದು ಸೃಷ್ಟಿ ಅಂತ ಆದಮೇಲೆ ನಾವು ಏನೊಂದು ಅಭ್ಯಾಸವನ್ನು ಮಾಡ್ತೀವೋ ಅದರ ಪ್ರಕಾರವಾಗಿ ಬ್ರೈನ್ ಪ್ರೋಗ್ರಾಮ್ ಆಗಿರುತ್ತೆ. ನಾವು ಯಾವಾಗ ಈ ಸೂರ್ಯ ಇರುವಾಗ ನಿದ್ದೆ ಮಾಡೋದು, ಚಂದ್ರ ಇದ್ದು ಕತ್ಲೆ ಇದ್ದುವಾಗ ನಿದ್ದೆ ಮಾಡಬೇಕು ಅಂದೆ ಅದು ಆ ಟೈಮ್ನಲ್ಲಿ ಕೆಲಸ ಮಾಡೋದು ಮಾಡಿದಾಗ ಬ್ರೈನ್ನಲ್ಲಿ ನಾವೇ ರಿಜಿಸ್ಟರ್ ಮಾಡಿರೋವಂಥ ಪ್ರೋಗ್ರಾಮು ಕರಪ್ಟ್ ಆಗಿಬಿಡುತ್ತೆ. ಹಾಗಾಗಿ ಮನಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ದೇಹದ ಮೇಲೆ ಪರಿಣಾಮ ಬೀರೋದ್ರಿಂದ ನನ್ನ ನಡವಳಿಕೆ, ನನ್ನ ಮಾತು, ನನ್ನ ಆಲೋಚನೆ ಎಲ್ಲ ವ್ಯತ್ಯಾಸ ಆಗೋಗುತ್ತೆ. ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು ಕೂಡ ಒಂದು ದೋಷನೇ, ಒಂದು ತಪ್ಪೇ ನಾವು ಮಾಡ್ತಾ ಇರೋದು. ಗಂಟೆಗಟ್ಟಲೆ ಕುಳಿತೇ ಕೆಲಸ ಕಾರ್ಯ ನಿರ್ವಹಿಸ್ತೀವಿ ನಾವು. ಇಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಫೋನ್ ಬಂದಿದೆ, ಮೊಬೈಲ್ ಬಂದಿದೆ, ಯಾವ ಕಾರಣಕ್ಕೂ ಓಡಾಡೋದೇ ಕಡಿಮೆ ಆಗೋಗಿದೆ. ಕೂತಲ್ಲೇ ಫೋನಿಂದ ಎಲ್ಲ ಕೆಲಸ ಮಾಡಿಸ್ಬಿಡ್ತೀವಿ. ಹಿಂದಕ್ಕೆ ನಾವು ಆಟೋ ಬೇಕು ಅಂತಂದರೆ ಮನೆಯಿಂದ ಆಟೋ ಸಿಗೋವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ, ಅಥವಾ ಬಸ್ಸಲ್ಲಿ ಹೋಗಬೇಕು ಅಂದರೆ ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಡೀತಿದ್ವಿ. ಈಗ ಓಲಾ, ಊಬರು ಅವೆಲ್ಲ ಬಂದು ಕೂತು ಜಾಗದಿಂದ ಕ್ಯಾಬ್ ಬುಕ್ ಮಾಡೋದು. GPS ಇರೋದ್ರಿಂದ ಮನೆ ಬಾಗಿಲಿಗೆ ಒಂದು ಬಂದು ನಿಂತ್ಕೊತ್ತೆ, ನಾವೊಂದು ಹೆಜ್ಜೆ ಇಡೋದು ಕೂಡ ತಪ್ಪು ಹೋಗಿದೆ ಇವಾಗ. ಹಾಗಾಗಿ ನಾವು ಭಾಳ ತೊಂದರೆಲಿದ್ದೀವಿ.
ಇಲ್ಲಿ ಒಂದು ಅಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ಕೂಡ ಅರ್ಥ ಏನು ಹೇಳ್ತಾರೆ ಅಂದರೆ, ಈ ಕಾಲುಗಳು ಯಾಕೆ ನಡಿಗೆಬೇಕು, ವ್ಯಾಯಾಮ ಯಾಕೆ ಬೇಕು ಅಂತಂದರೆ, ಮೀನು ಕಂಡುಗಳು ಅಂತ ಏನು ಹೇಳ್ತೀವೋ ಅದನ್ನು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕೂತ್ಕೊಂಡು ದಪ್ಪ ಆಗಿಬಿಡ್ತೀವಿ ನಾವು ಸಿಕ್ಕಾಪಟ್ಟೆ. ಹಾಗಾಗಿ ನಮ್ಮ ಈ ದಪ್ಪಗಿರೋವಂಥ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡಿ ಕಳ್ಸೋಕ್ಕೆ ಭಾಳ ಕಷ್ಟಪಡಬೇಕದು. ಅದಕ್ಕೆ ಸ್ಟ್ರೈನ್ ಆಗ್ತಿರುತ್ತೆ. ಅದಕ್ಕೆ ಹೃದಯಕ್ಕೆ ಕಡಿಮೆ ಸ್ಟ್ರೆಸ್ ಕೊಡಬೇಕು, ಸ್ಟ್ರೈನ್ ಕೊಡಬೇಕು ಅಂದರೆ ನಾವು ವಾಕಿಂಗ್ ಮಾಡಿ ಅಂತ ಡಾಕ್ಟ್ರು ನಮಗೆ ಸಲಹೆ ಕೊಡ್ತಾರೆ. ವಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಹಾರ್ಟ್ ಮಾಡೋ ಪಾರ್ಟ್ ಆಫ್ ದಿ ಕೆಲಸನ ಕಾಫ್ ಮಸಲ್ಸ್ ಮೀನು ಕಂಡ ಮಾಡುತ್ತೆ. ಹಾಗಾಗಿ ಹಾರ್ಟಿಗೆ ಸ್ಟ್ರೈನ್ ಆಗದಂಗೆ ಅವನ ಅತಿ ಹೆಚ್ಚಿರುವಂಥ ತೂಕ ಕಡಿಮೆ ಆಗಿ ಅವನಿಗೆ ಹೃದಯಕ್ಕೆ ಸ್ವಲ್ಪ ಸ್ಟ್ರೈನ್ ಮಾಡೋದನ್ನು ಕಡಿಮೆ ಆಗುತ್ತೆ. ಆದರೆ ಇವತ್ತಿನ ದಿವಸ ಕೂತ್ ಕಡೆನೇ ಎಲ್ಲ ಕೆಲಸ, ಫೋನು ಫ್ಯಾನಲ್ಲಿ ಇದರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಮನುಷ್ಯನ ದೇಹ ಸ್ಥೂಲ ಆಗ್ತಾ ಇದೆ. ಸ್ಥೂಲ ಅಂದರೆ ಅತಿ ಸ್ಥೂಲ ಆಗ್ತಾ ಇದೆ. ಚಟುವಟಿಕೆ ಇಲ್ಲ, ಕೂತಲ್ಲೇ ಕಾರ್ಯನಿರ್ವಹಿಸೋದ್ರಿಂದ ಅದಕ್ಕೆ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇರೋವಂಥದ್ದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಸತ್ತ ಅಂತ ಎಲ್ಲರೂ ಹೇಳ್ತಾರೆ. ಆಗಲೇ ತಕ್ಷಣ ಹೇಳ್ತಾರೆ, ಇಲ್ಲ ಕೆಲಸದ ರೀತಿ ಇವಾಗ ನಮ್ಮ ಒಂದು ಕೆಲಸದ ವಿಧಾನನೇ ಆಗಿದೆ, ಹಾಗಾಗಿ ನಮ್ಗೆ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎಲ್ಲ ಕೆಲಸ ವಿತ್ ಟೆನ್ಷನ್ ಅಂತ ಹೇಳ್ತೀವಿ. ಹಾಗಾಗಿ ಇದರಿಂದ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿದೆ. ಪ್ರಕೃತಿದತ್ತವಾದಂಥ ಗಾಳಿ ಬೆಳಕಿಲ್ಲದಂತೆ ಸದಾ ಎ ಸಿಲಿರೋದೀಗ. ಹಾಗಾಗಿ ಕೆಲಸ ಮಾಡೋ ಕಡೆ ಎ ಸಿ, ಮನೆಗೆ ಬಂದರೆ ತುಂಬ ಸೆಕೆ ತಡೆಯೋಕ್ಕಾಗಲ್ಲ, ರಾತ್ರಿ ಮಲಕ್ಕೊಳ್ಳುವಾಗ ಎ ಸಿ. ಹಾಗಾಗಿ ಎಲ್ಲನೂ ಎ ಸಿ ಅಂತ ಹೋಗ್ತಾ ಇರೋದ್ರಿಂದ ಇವತ್ತಿನ ಸಹಜವಾದಂಥ ಗಾಳಿ ಬೆಳಕಿನಲ್ಲಿ ಮನುಷ್ಯ ಜೀವಿಸೋದೇ ಇಲ್ಲ. ಕಾರಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅದು ಎ ಸಿ. ಹಾಗಾಗಿ ಸಹಜವಾದ ಒಂದು ಗಾಳಿ ಬೆಳಕಿಗೆ, ಪ್ರಕೃತಿಗೆ ನಮ್ಮ ದೇಹನ ಒಡ್ತಾನೇ ಇಲ್ಲ. ಹಾಗಾಗಿ ಈ 14 ವ್ಯವಸ್ಥೆ ಕೊಟ್ಟಿದ್ರೂ ಕೂಡ ದೇಹದಲ್ಲಿ ಯಾಕೆ ನಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಇರೋ 14 ವ್ಯವಸ್ಥೆನೂ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಶಕ್ತಿ ಚೈತನ್ಯ ಬೇಕು. ಶಕ್ತಿ ಎಲ್ಲಿಂದ ಕೊಡಬೇಕು? ನಮ್ಮ ಆಹಾರದಿಂದ ಕೊಡ್ಬೋದು, ಧ್ಯಾನದಿಂದ ಕೊಡ್ಬೋದು, ನಮ್ಮ ಜೀವನ ಶೈಲಿಯಿಂದ ಕೊಡ್ಬೋದು. ಹಾಗಾಗಿ ನಮ್ಮ ಈ 14 ಅಂಗಗಳೂ ಕೂಡ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಸೂಚನೆಗಳು ಕೊಡಬೇಕಾಗಿರೋದು ಯಾವುದು? ಮಾಸ್ಟರ್ ಗ್ಲ್ಯಾಂಡ್ ಆಗಿರುವಂತಹ ಮಿದುಳಲ್ಲಿರುವಂತಹ ಪಿಟ್ಯುಟರಿ ಗ್ರಂಥಿಯಿಂದ ಸೂಚನೆಗಳು ಹೊರಹೊಮ್ಮಬೇಕು. ಅಂದರೆ ಇವೆಲ್ಲ ವ್ಯವಸ್ಥೆಗಳು ಮಾಡಿ ಅದಕ್ಕೊಂದು ಬ್ರೈನ್ ಅಂತ ಕೂಡ ಭಗವಂತ ಸೃಷ್ಟಿ ಮಾಡಿ ಅದರಿಂದ ಸೂಚನೆ ಹೋಗೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ನರ್ವಸ್ ಸಿಸ್ಟಮಲ್ಲಿ. ಆ ಪಿಟ್ಯುಟರಿ ಗ್ರಂಥಿಗೆ ಕೆಲಸನೇ ನಾವು ಕೊಡದೇ ಇದ್ದರೆ, ಅದಕ್ಕೆ ಕೆಲಸ ಮಾಡೋ ಥರನೇ ಮಾಡದೇ ಇದ್ದರೆ ತೊಂದರೆ. ಹಾಗಾಗಿ ಏನೇನು ಬೇಕು ಅಂತ ನಾವು ಅರ್ಥ ಮಾಡ್ಕೋಕೊಂಡು ನನ್ನ ದೇಹ ಚಟುವಟಿಕೆ ನೀಡೋಕ್ಕೆ, ದೇಹ ಸದೃಢವಾಗಿ ಮೂಳೆ ಮಾಂಸಗಳಿಂದ ಶಕ್ತಿಯುತವಾಗಿರುವಂಥ ಶಕ್ತಭರಿತ ಆಹಾರ ನಮಗೆ ಬೇಕು. ಆಹಾರದಲ್ಲಿ ಸತ್ವ ಇರಬೇಕು. ಆಹಾರ ಜೀರ್ಣವಾಗಬೇಕಾದ್ರೆ ಉದರ ಅಗ್ನಿ ಶಾಖ ನಮ್ಮಲ್ಲಿರಬೇಕು. ರಕ್ತ ಪರಿಚಲನೆಗೆ ನೀರು ಬೇಕು. ಜೀವಿಸಕ್ಕೆ ಗಾಳಿ ಬೇಕು. ಗಾಳಿಯ ಜೊತೆ ವಾಯುವಿನ ಜೊತೆ ಪ್ರಾಣಶಕ್ತಿ ಹರಿಯಲು ಸರಿಯಾದ ರೀತಿಯಲ್ಲಿ ಉಸಿರಾಟ ಇರಬೇಕು. ನರಗಳಲ್ಲಿ ನಾಳಗಳಲ್ಲಿ ಅಡಚಣೆ ಉಂಟಾಗದಂತಹ ವ್ಯಾಯಾಮ ಇರಬೇಕು. ಮಲಮೂತ್ರಗಳು ಸರಿಯಾಗಿ ವಿಸರ್ಜನೆ ಆಗ್ತಾ ಇರಬೇಕು. ಇದೇ ಇವುಗಳೇನೆ ದೇಹದೊಳಗೆ ಕಾರ್ಯನಿರ್ವಹಿಸುವಂತಹ ಪಂಚಭೂತಗಳು. ಅಂದರೆ ಪೃಥ್ವಿ, ಜಲ, ವಾಯು, ಆಕಾಶ ಮತ್ತು ಅಗ್ನಿ. ಈ ಪಂಚಭೂತಗಳೆಲ್ಲನೂ ನಿಯಂತ್ರಿಸೋದು ಪಂಚಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳು. ಮುಂದೆ ನಾವು ಪಂಚ ಉಪಪ್ರಾಣಗಳು ಏನು ಕೆಲಸ ಮಾಡುತ್ತವೆ, ಪಂಚಪ್ರಾಣಗಳು ಯಾವ ಅಂಗಗಳಲ್ಲಿ ಹೋಗುತ್ತೆ, ಯಾವ ರೀತಿ ಇವೆಲ್ಲ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಮುಂದೆ ನಾವು ನೋಡೋಣ. ಪೂಜ್ಯ ಪತಂಜಲಿ ಮಹರ್ಷಿಗಳು ಅನುಗ್ರಹಿಸಿರುವಂತಹ ಯೋಗ ದರ್ಶನ ಗ್ರಂಥದಲ್ಲಿ ಪ್ರಾಣದ ಹಾಗೂ ಪ್ರಾಣಾಯಾಮದ ಸೂಕ್ಷ್ಮಾತಿ ಸೂಕ್ಷ್ಮ ಎಳೆಗಳನ್ನು ವಿವರಿಸ್ತಾ ನಮಗೆ ಇದೇ ಆಧಾರಭೂತ ಮಾರ್ಗದರ್ಶಿ ಗ್ರಂಥ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಅವರ ಪ್ರಕಾರ ಏನೇನು ಅವರ ಸಿದ್ಧಾಂತಗಳು ಅನ್ನೋದು ನೋಡೋಣ. ವಾಯುವಿನ ಸಂಚಾರವಿದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ. ದೇಹದಲ್ಲಿರುವಂತಹ ಪ್ರಾಣ ಒಂದೇ ಆದರೂ ಕೂಡ ತನ್ನ ವಿವಿಧ ಕಾರ್ಯಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಚೈತನ್ಯದಾಯಿಯಾಗಿ ಕಾರ್ಯನಿರ್ವಹಿಸಿ, ಯಾವ್ಯಾವ ಪ್ರಾಣ ಅಂತ ಹೇಳ್ತಾ ಇದ್ದೀನಿ, ಅಪಾನ ಪ್ರಾಣವಾಯು, ಸಮಾನ ಪ್ರಾಣವಾಯು, ಉದಾನ ಪ್ರಾಣವಾಯು, ವ್ಯಾನ ಪ್ರಾಣವಾಯು ಅನ್ನೋದನ್ನು ಈ 5 ಪಂಚಪ್ರಾಣಗಳಾಗಿ ಒಂದೇ ಉಸಿರಿಂದ ಬಂದರೂ ಕೂಡ ಪ್ರಾಣಗಳಿಗೆ, ಈ ಪಂಚಪ್ರಾಣಗಳಿಗೆ ಎನರ್ಜಿ ಹೋಗಿ ಅವು ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನೇ ಶ್ಲೋಕ ರೂಪದಲ್ಲಿ ಈ ರೀತಿ ಹೇಳಲಾಗಿದೆ. ಪ್ರಾಣೋಪಾನ ಸಮಾನಶ್ಚ ಉದಾನ ವ್ಯಾನೇಚ ವಾಯುವಃ. ಈ ಪಂಚಪ್ರಾಣಗಳು ಯಾವುದು ಅನ್ನೋದನ್ನು ಶ್ಲೋಕ ರೂಪದಲ್ಲಿ ಪತಂಜಲಿ ಮಹರ್ಷಿಗಳು ತಿಳಿಸಿದ್ದಾರೆ.
ಯಾವ್ಯಾವ ಪ್ರಾಣ ಎಲ್ಲೆಲ್ಲಿ ಸಂಚರಿಸುತ್ತೆ, ಯಾವ್ಯಾವ ಅಂಗವನ್ನು ಚೈತನ್ಯಗೊಳಿಸುತ್ತೆ ಅನ್ನೋದನ್ನು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಹೃದಪ್ರಾಣೋ ಗುದೇ ಅಪಾನಃ ಸಮಾನೋ ನಾಭಿ ಸಂಸ್ಥಿತಃ ಉದಾನಃ ಕಂಠದೇಶಸ್ಥಃ ವ್ಯಾನಸ್ಸರ್ವ ಶರೀರಗಃ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಪಂಚಪ್ರಾಣಗಳು ದೇಹದ ಯಾವ್ಯಾವ ಪ್ರದೇಶದಲ್ಲಿ ಸಂಚರಿಸುತ್ತೆ, ಯಾವ್ಯಾವ ಅಂಗಗಳನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನೀವು ಚಾರ್ಟಲ್ಲಿ ನೋಡ್ತಾ ಇದ್ದೀರಾ. ಈ ಪ್ರಾಣವಾಯು ಅನ್ನೋದು ಹೃದಯ ಪ್ರದೇಶದಲ್ಲಿರುತ್ತೆ. ಈ ಸಪ್ತಚಕ್ರಗಳಲ್ಲಿ ಅನಾಹತ ಚಕ್ರ ಅದಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಈ ಪ್ರಾಣವಾಯು ಅನ್ನೋದು ಹೃದಯ ಪ್ರದೇಶದಲ್ಲಿ ಇದ್ಕೊಂಡು ಯಾವ್ಯಾವ ಅಂಗವನ್ನು ನೋಡ್ಕೊಳ್ಳುತ್ತೆ, ಶ್ವಾಸಕೋಶವನ್ನು ಮತ್ತು ಹೃದಯದ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತೆ. ಎರಡನೇದು ಅಪಾನ ಪ್ರಾಣವಾಯು. ಇದು ಗುದ ಪ್ರದೇಶದಲ್ಲಿರುತ್ತೆ. ಮೂಲಾಧಾರ ಚಕ್ರದ ಜೊತೆ ಹೊಂದಿ ಕೆಲಸ ಮಾಡುತ್ತೆ. ಇದು ಕೇರ್ ತಗೊಳ್ಳೋವಂಥ ಅಂಗಾಂಗಗಳು ಮೂತ್ರಪಿಂಡ, ಕರುಳು ಅಂದಾಗ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು, ಮತ್ತು ದೇಹ ಶುದ್ಧಿಯನ್ನು ಮಾಡುತ್ತೆ. ಅಂದರೆ ನನ್ನ ದೇಹದಲ್ಲಿ ಬೇಡದೇ ಇರುವಂತಹ ವಿಷ ಪದಾರ್ಥಗಳನ್ನು ಮಲಮೂತ್ರದಲ್ಲಿ ಆಚೆ ಹಾಕುತ್ತೆ. ಮೂರನೇದು ಸಮಾನವಾಯು. ನಾಭಿ ಪ್ರದೇಶದಲ್ಲಿ ಕೆಲಸ ಮಾಡುತ್ತೆ. ಮಣಿಪೂರಕ ಚಕ್ರದ ಜೊತೆ ಹೊಂದಿ ಕೆಲಸ ಮಾಡುತ್ತೆ. ಈ ಪ್ರಾಣ ಏನೇನನ್ನು ನೋಡ್ಕೊಳ್ಳುತ್ತೆ, ನಮ್ಮ ದೇಹದಲ್ಲಿ ನಡಿಬೇಕಾಗಿರುವಂತಹ ಜೀರ್ಣಕ್ರಿಯೆಯನ್ನು ನೋಡ್ಕೊಳ್ಳುತ್ತೆ. ವಾತ ಪಿತ್ತ ಕಫದ ಸಮತೋಲನವನ್ನು ನೋಡ್ಕೊಳ್ಳುತ್ತೆ. ಆಯುರ್ವೇದ ಸಿದ್ಧಾಂತದ ಪ್ರಕಾರ ದೇಹದಲ್ಲಿ ಯಾವುದೇ ಕಾಯಿಲೆ ಬಂದರೂ ಕೂಡ ಅದಕ್ಕೆ ಕಾರಣ ವಾತ ಪಿತ್ತ ಕಫ. ಈ ಮೂರಲ್ಲಿ ಯಾವುದು ಜಾಸ್ತಿ ಆಗಿದೆಯೋ ಅದಕ್ಕೆ ಔಷಧಿ ಕೊಡ್ತಾರೆ. ವಾತಾನ ಪಿತ್ತಾನ ಕಫಾನ ದೋಷಕ್ಕೆ ಅಂತ ಕಂಡುಹುಡುಕಿ ಔಷಧಿ ಕೊಡ್ತಾರೆ. ಇದೇ ಒಂದು ವಾತ ಪಿತ್ತ ಕಫ ಸಮತೋಲನ ಆಗೋಕ್ಕೆ ಒಂದು ಮುದ್ರೆ ಇದೆ, ಸಮಾನ ಮುದ್ರೆ. ದೇಹದಲ್ಲಿ ಯಾವುದೇ ಇದ್ದರೂ ಕೂಡ ಆ ಮುದ್ರೆಯ ಮೂಲಕ, ಮುದ್ರಾ ಪ್ರಾಣಾಯಾಮದ ಮೂಲಕ ಈ ಮೂರನ್ನೂ ಸಮತೋಲನ ಕಾಪಾಡುತ್ತೆ ತನ್ನಂತೆ ತಾನೇ, ಯಾವುದೇ ಔಷಧಿಗಳಿಲ್ಲದೇನೆ. ಮುಂದಿನ ಪ್ರಾಣ ಉದಾನ ಪ್ರಾಣ. ಉದಾನ ಪ್ರಾಣ ಕಂಠ ಮತ್ತು ಶಿರಸ್ಸು ಪ್ರದೇಶದಲ್ಲಿರುತ್ತೆ. ವಿಶುದ್ಧ ಮತ್ತು ಆಜ್ಞಾಚಕ್ರದೊಂದಿಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ. ಇದರ ಮುಖ್ಯ ಕೆಲಸ ಪಂಚೇಂದ್ರಿಯ ನಿರ್ವಹಣೆ ಮತ್ತು ಧ್ವನಿನ ನೋಡ್ಕೊಳ್ಳುತ್ತೆ. ಪಂಚೇಂದ್ರಿಯ ನಿರ್ವಹಣೆ ಎಂದಾಗ ಒಂದು ಮುಖ್ಯ ವಿಚಾರವನ್ನು ತಿಳ್ಕೋಬೇಕು. ಮನುಷ್ಯ ಸಾಮಾನ್ಯವಾಗಿ ಆರೋಗ್ಯ ಅಂದರೆ ಇಲ್ಲಿಂದ ಕೆಳಗೆ, ಕತ್ತಿಂದ ಕೆಳಗಡೆ ದೇಹ ಏನಿದೆ ಅದು ಆರೋಗ್ಯವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಸೊ ಇಲ್ಲಿ ಪಂಚೇಂದ್ರಿಯಗಳು ಅಂದಾಗ ಎಲ್ಲೆಲ್ಲೂ ಹುಡುಕೊಂಡು ಹೋಗೋದು ಬೇಡ. ಇಲ್ಲಿಂದ ಮೇಲೆ ನಾವು ನೋಡ್ತಾ ಹೋದರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಈ ಪಂಚೇಂದ್ರಿಯಗಳು ಅಷ್ಟೂ ನಮ್ಮ ಶಿರಸ್ಸು ಅಂದ್ರೇನು, ನಮ್ಮ ಶಿರಸ್ಸಿನ ಭಾಗ, ತಲೆಯ ಭಾಗದಲ್ಲೇ ಇರುವಂಥದ್ದು. ಇದು ಕೆಲಸ ಮಾಡೋವಂಥ ಜಾಗ ಕಂಠ ಶಿರಸ್ಸು ಪ್ರದೇಶ ಅಂತ ಹೇಳಿದ್ವಿ, ಉದಾನ ಪ್ರಾಣ. ವಿಶುದ್ಧ ಆಜ್ಞಾ, ವಿಶುದ್ಧ ಅಂದರೆ ಕಂಠ. ಇದರಲ್ಲಿರೋದು ನಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳುತ್ತೆ. ಮಾತಾಡೋಕ್ಕೆ, ಸ್ಪೀಚ್ಗೆ, ಹಂಗೆ ಸಂಗೀತ ಹಾಡೋರಿಗೆ, ಉಪನ್ಯಾಸ ಕೊಡೋರಿಗೆ ಯಾವ ಒಂದು ಶಕ್ತಿ ಇರಬೇಕು, ಇದು ಅತಿ ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು. ನನ್ನ ಮಾತು ಸ್ಪಷ್ಟವಾಗಿರಬೇಕಾಗಿದ್ರೆ ನನ್ನ ನಾಲ್ಗೆ ಸರಿಯಾಗಿ ಹೊರಳಬೇಕು. ಹಾಗೆ ಇಂಥದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ಈ ಉದಾನ ಪ್ರಾಣ. ಕೊನೆಯದು ವ್ಯಾನ ಪ್ರಾಣ ಅಂತ. ಇದು ಸಂಪೂರ್ಣ ದೇಹವನ್ನು ಆವರಿಸಿರುವಂಥದ್ದು. ಯಾವ ಅಂಗಾಂಗಗಳು ಅಂತಲ್ಲ, ದೇಹದಲ್ಲಿ ನಡೆಯುವಂತಹ ಇಡೀ ರಕ್ತ ಪರಿಚಲನೆ, ಸಂವೇದನಾ ಕ್ರಿಯೆ, ನರಮಂಡಲದ ವ್ಯವಸ್ಥೆ ಬಗ್ಗೆ ಹೇಳಿದೆ. ಅದು ಕೂಡ ಇಡೀ ದೇಹವನ್ನು ಸಂಪೂರ್ಣವಾಗಿ ತಲೆಯಿಂದ ಕಾಲ್ವರೆಗೂ ಹರಡಿರುವಂಥದ್ದು. ಅದು ಸ್ವಾಧಿಷ್ಠಾನ ಚಕ್ರದ ಸಹಾಯದಿಂದ ಕೆಲಸ ಮಾಡುವಂಥದ್ದು, ಅದರ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಈ ಪಂಚಪ್ರಾಣಗಳು ಕೂಡ ಯಾವ ರೀತಿ ದೇಹದಲ್ಲಿ ಯಾವ ಪ್ರದೇಶದಲ್ಲಿ ಕೆಲಸ ಮಾಡುತ್ತೆ, ಯಾವ ಚಕ್ರಗಳೊಂದಿಗೆ ಹೊಂದಿ ಕೆಲಸ ಮಾಡುತ್ತೆ, ದೇಹದ ಯಾವ್ಯಾವ ಭಾಗವನ್ನು ಅದು ಕಾಪಾಡುತ್ತೆ, ರಕ್ಷಿಸುತ್ತೆ, ಅದರ ಆರೋಗ್ಯವನ್ನು ನೋಡ್ಕೊಳ್ಳುತ್ತೆ ಅನ್ನೋದನ್ನು ನೋಡಿದ್ವಿ. ಈ ಪಂಚಪ್ರಾಣಗಳಲ್ಲಿ ನಾನು ಪಂಚ ಮುಖ್ಯ ಪ್ರಾಣಗಳು ಅಂತ ಹೇಳಿದೆ, ಪಂಚ ಉಪಪ್ರಾಣಗಳು ಅಂತ ಹೇಳಿದೆ. ನಾನು ಈ ಪಂಚ ಉಪಪ್ರಾಣಗಳು ಅನ್ನೋದು ನಾವು ಕೇಳೇ ಇಲ್ಲ. ಪಂಚಪ್ರಾಣ ಅನ್ನೋದನ್ನು ನಮಗೆ ಎಲ್ಲಿದೆ ಅಂತಲೂ ತಿಳ್ಕೊಂಡಿಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಜಾಮೂನ್ ಕಂಡ್ರೆ ಪಂಚಪ್ರಾಣ, ರಸಗುಲ್ಲ ಕಂಡ್ರೆ ಪಂಚಪ್ರಾಣ ಅನ್ನೋ ರೀತಿಯಲ್ಲಿ ಅಟ್ಲೀಸ್ಟ್ ಆ ಪದ ಬಳಕೆನಾರೋ ನಡೀತಾ ಇದೆ ಅಂತ ಒಂದು ಸಂತೋಷ ಪಡಬೇಕು. ಅಷ್ಟಾದರೂ ಒಂದು ಅದರ ಆ ಪದದ ಅರಿವಿದೆ ಅನ್ನೋದನ್ನು ತಿಳ್ಕೋಬೇಕು. ಈಗ ನಾನು ಹೇಳ್ತಾ ಇರೋವಂಥ ಪಂಚ ಉಪಪ್ರಾಣಗಳ ಬಗ್ಗೆ ನಾವು ಯಾವತ್ತೂ ಆಲೋಚನೆ ಮಾಡಿಲ್ಲ. ಇದುವರೆಗೂ ಮುಂದುವರೆದಿರೋ ವಿಜ್ಞಾನ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ, ಅದನ್ನು ಅದೇ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಲ್ಲ. ಅದ್ರ ಬಗ್ಗೆ ಕಾರ್ಯಕ್ಷಮತೆ ಬಗ್ಗೆ ತಿಳ್ಕೊಂಡಿರ್ತಾರೆ.
ನಮಗೆ ಅರಿಯದ ಪಂಚ ಉಪಪ್ರಾಣಗಳು ಯಾವುದು ಅಂದರೆ 4: ನಾಗ, ಕ್ರಕರ, ದೇವದತ್ತ, ಕೂರ್ಮ ಮತ್ತು ಧನಂಜಯ. ಈ ಪ್ರಾಣಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಲೇಬೇಕು. ಮಾಡದಿದ್ರೆ ಏನಾಗುತ್ತೆ ಅಂದರೆ ಅದರಿಂದ ಏನಾಗುತ್ತೆ ಅಂತ ತಿಳ್ಕೊಂಡ್ರಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತದು. ನಾಗ ಅನ್ನೋ ಪ್ರಾಣ ಏನು ಕೆಲಸ ಮಾಡುತ್ತೆ? ನಾವು ಊಟ ಮಾಡುವಾಗ ಉಸಿರನ್ನ ಒಳಗೆ ತಗೋತೀವಿ. ಇದೊಂದು ಸಿಸ್ಟಮ್ ನಮಗೆ ಗೊತ್ತಿರಬೇಕು. ನಾನು ಸ್ಪಷ್ಟವಾಗಿ ಮಾತಾಡಬೇಕು ಅಂದರೆ ಮಾತಾಡುವಾಗ ನಾನು ಉಸಿರನ್ನ ಹೊರಗೆ ಹಾಕ್ತಾ ಇರಬೇಕು. ಆಹಾರ ಸೇವನೆ ನಾನು ಮಾಡಬೇಕಾದ್ರೆ ಅದು ಒಳಗಡೆ ಹೋಗಬೇಕಾದ್ರೆ ಆ ಚಲನೆ ಮೂಮೆಂಟ್ ಆಗಬೇಕು ಅಂದರೆ ಅದ್ರ ಜೊತೆಲಿ ನಾನು ಒಂಚೂರು ಉಸಿರನ್ನ ಒಳಗೆ ಕಳಿಸ್ತಿರ್ಬೇಕಂದ್ರೇನೋ ಬಾಯಲ್ಲಿ ಇಟ್ಕೊಂಡು ನುಂಗುತ್ತೀನಲ್ಲ, ನುಂಗಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಗಾಳಿ ಕೂಡ ಒಳಗಡೆ ಹೋಗ್ತಿರುತ್ತೆ. ಹಾಗೆ ಈ ನಾಗಪ್ರಾಣ ಏನು ಮಾಡುತ್ತೆ? ಊಟದ ಜೊತೆ ಸೇರಿರೋವಂತಹ ವಾಯುವನ್ನು ತೇಗಿನ ಮೂಲಕ ಹೊರಹಾಕುತ್ತೆ. ಒಂದು ಸಲ ಹೊಟ್ಟೆ ಊಟ ಮಾಡಿದ್ದು ಜಾಸ್ತಿ ಆಗಿಬಿಟ್ಟಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಏರ್ ಅಂತ ಆಗಬೇಕು. ಅಂದರೆ ಒಳಗಡೆ ಗಾಳಿ ಅಮುಕ್ಕೊಂಡಾಗ ಒತ್ತುತ್ತಾ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಆಗ ಒಂದು ಸಲ ತೇಗ್ ಬಂದರೆ ಅಬ್ಬಬ್ಬಾ ಸದ್ಯ ಅಂತ ಸಂತೋಷ ಪಡೋ ಹಂಗಾಗುತ್ತೆ, ಆರಾಮಾಯಿತು ಅಂತ. ಸೊ ಆ ಥರ ಊಟದ ಜೊತೆಯಲ್ಲಿ ಸೇರಿರುವಂತಹ ಗಾಳಿಯನ್ನು ಹೊರಹಾಕಕ್ಕೆ ಈ ನಾಗ ಅನ್ನೋ ಪ್ರಾಣ ಕೆಲಸ ಮಾಡಬೇಕು. ಎರಡನೇದು ಪ್ರಾಣ ಕ್ರಕರ. ಕ್ರಕರ ಅಂದ್ರೇನು? ಮೂಗಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಹೋದಾಗ ಹೇಗೆ ಅಂದರೆ ತಕ್ಷಣ ಈಗ ಒಂದೊಂದ್ಸಲ ನಾವು ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಹುಳುಗಳು ಒಳಗಡೆ ಹೊಟ್ಟೋಗುತ್ತೆ. ತಕ್ಷಣ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ಸೀನ್ ಬರುತ್ತೆ ನಮಗೆ. ಸೀನ್ ಬಂದ ತಕ್ಷಣನೇ ಆ ಹುಳ ಆಚೆ ಹೊಟ್ಟೋಗುತ್ತೆ ಅಥವಾ ಆಚೆಗೆ ಬರುತ್ತೆ, ನಾವಾರ ತೆಗೆದು ಹಾಕ್ಬೋದು. ಸೊ ಸೀನನ್ನು ಬರ್ಸೋಂತಹ ಕ್ರಿಯೆ ಯಾವುದು ಮಾಡುತ್ತೆ ಅಂದರೆ ಈ ಕ್ರಕರ ಅನ್ನುವಂತಹ ಪಂಚ ಉಪಪ್ರಾಣಗಳಲ್ಲಿ ಒಂದಾದ ಕ್ರಕರ. ಇದು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಂಡ್ರೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇಂಥ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದಾನಲ್ಲ ಭಗವಂತ ಅಂತ. ಮೂರನೇದು ದೇವದತ್ತ ಅಂತ. ದೇವದತ್ತ ಪ್ರಾಣ ಏನು ಮಾಡುತ್ತೆ? ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸೋದು ಹೇಗೆ? ಆಕಳಿಕೆ ಬರೆಸುತ್ತೆ. ಈಗ ನಾವು ಅತಿಯಾಗಿ ಕೆಲಸ ಮಾಡಿದಾಗ ಅಥವಾ ಅತಿಯಾಗಿ ಓದ್ತಾ ಕೂತಿರುವಾಗ ಒಂದೇ ಕೆಲಸನ ಬಹಳ ಹೊತ್ತು ನಾವು ಮಾಡ್ತಾ ಕೂತಾಗ ಮೆದುಳಿಗೂ ಕೂಡ ಸ್ಟ್ರೈನ್ ಆಗಿಬಿಡುತ್ತೆ ಅಥವಾ ಅದಕ್ಕೊಂದು ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಆಗ ಮೆದುಳಿನ ಕಾರ್ಯಕ್ಷಮತೆ ಕಡಿಮೆ ಆದಾಗ ಸಹಜವಾಗಿ ನಮ್ಮ ದೇಹ ಎಲ್ಲ ಅಲ್ಲಾಡ್ಸೋದು ಕಡಿಮೆ ಆಗುತ್ತೆ, ಸುಮ್ಮನೆ ಕೂತಿರ್ತೀವಿ. ಆಮೇಲೆ ಆಕಳಿಕೆ ಬರೋಕ್ಕೆ ಶುರುವಾಗುತ್ತೆ. ನಾವು ಮಕ್ಕಳು ಆಕಳಿಸ್ತಿದ್ರೆ ಏನು ಹೇಳ್ತೀವಿ? ಮಲಕ್ಕೋ ಹೋಗು ನೀನು, ಸುಮ್ಮನೆ ಆಕಳಿಸ್ತಾ ಕೂತಿದೀಯಲ್ಲ ಅಂತ ಅಂತೀವಿ. ಅಂದರೆ ಆಕಳಿಕೆಗೂ ವಿಶ್ರಾಂತಿಗೂ ಮೆದುಳಿಗೆ ಕೊಡಬೇಕಿರೋ ವಿಶ್ರಾಂತಿಗೂ ನೇರವಾದ ಸಂಬಂಧ ಇದೆ. ಹಾಗಾಗಿ ಈ ದೇವದತ್ತ ಅನ್ನೋ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸೋಕ್ಕೆ ಆ ಪ್ರಾಣ ಸಂಚರಿಸಿ ನಮಗೆ ಆಕಳಿಕೆ ಬರೆಸಿ ನಮಗೆ ಅದನ್ನು ತಿಳಿಸುತ್ತೆ. ಮುಂದಿನ ಪ್ರಾಣ ಕೂರ್ಮ. ಕೂರ್ಮ ಅಂದರೆ ಈ ಕಣ್ಣನ್ನು ರಕ್ಷಿಸುವಂತಹ ಒಂದು ಪ್ರಾಣ. ಈಗ ನಮ್ಮಲ್ಲಿ ಬಡಿಯೋ ಕಣ್ಣು ರಪ್ಪೆಗಳು ಯಾವಾಗಲೂ ಪಟ ಪಟ ಅಂತ ಬಡಿತಾನೇ ಇರುತ್ತೆ, ಒಂದು ಸರಿಯಾದ ಅಂತರದಲ್ಲಿ ಬಡಿತಾನೇ ಇರುತ್ತೆ. ಈ ಟಿ ವಿ ಬಂದ ಹೊಸ್ತರಲ್ಲಿ ಟಿ ವಿ ನೋಡಿದ್ರೆ ಕಣ್ಣು ಹಾಳಾಗೋಗುತ್ತೆ. ಅದಕ್ಕೆ ಟಿ ವಿ ನೋಡ್ತಾ ಇರುವಾಗ ಕಣ್ಣನ್ನು ತಪ್ಪದೇನೆ ಬಡಿತಾ ಇರಬೇಕು, ಮಿಟುಕಿಸ್ತಾನೇ ಇರಬೇಕು. ಎದುರುಗಡೆ ಕಣ್ಣಿಗೆ ದೋಷ ಬರದೇ ಇರೋವಂಥ ಒಂದು ಸಣ್ಣದೊಂದು ಬಲ್ಬ್ ಹಾಕಿ ಅದ್ರ ಜೊತೆಯಲ್ಲಿ ಟಿ ವಿ ನೋಡಬೇಕು. ಇಲ್ಲದೇ ಟಿ ವಿ ಸ್ಕ್ರೀನಿಂದ ನಮಗೆ ಹಾನಿಕರವಾದಂಥ ಕಂಪನಿಗಳು ಬರ್ತಾ ಇರುತ್ತೆ ಅನ್ನೋದೆಲ್ಲ ಒಂದಿತ್ತು. ಈ ಕಣ್ಣು ನಿಮ್ಗೆ ಬೇಕೋ ಬಡಿಯೋ ಅದಕ್ಕದೇ ಚಟುವಟಿಕೆ. ಜೊತೆಗೆ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಆ ಕೂರ್ಮ ಅನ್ನೋ ಪ್ರಾಣ ಅಂದರೆ, ಏನೋ ಬೀಳ್ತಾ ಇದೆ, ಧೂಳು ಬರ್ತಾ ಇದೆ ಅಂದರೆ ನಾನು ಬ್ರೈನ್ಗೆ ಹೇಳಿ ಕಣ್ಮುಚ್ಚು ಅಂತೇನು ಹೇಳಬೇಕಾಗಿಲ್ಲ. ಆ ಪ್ರಕೃತಿಯ ಒಂದಲ್ಲಾಗೋ ಬದಲಾವಣೆಗಳಲ್ಲಿ ಅಥವಾ ದೇಹಕ್ಕೇನಾರೋ ತೊಂದರೆ ಇದೆ ಅಂದಾಗ ತಕ್ಷಣ ಈ ಕೂರ್ಮ ಪ್ರಾಣ ಕಣ್ಣನ್ನು ರೆಪ್ಪೆ ಮುಚ್ಚಿಸುತ್ತೆ, ಕಣ್ಣನ್ನು ತೆಗೆದಂಗಾಗುತ್ತೆ. ಏನು ಇವಾಗ ನಾವು ಸ್ನಾನ ಮಾಡಿದಾಗ ಸೀಗೆಕಾಯಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಸಿಸ್ಟಮ್ ನಮ್ಮ ದೇಹದಲ್ಲಿದೆ ಅಂದರೆ ಡಬ್ಬಿ ಮುಚ್ಚಲಾಡ್ದಾಗ ಮುಚ್ಚಿರುತ್ತೆ, ಒಂದು ಚೂರು ಸೀಗೆಕಾಯಿ ಹೋಗೋದೇ ಇಲ್ಲ. ಹಾಗಾಗಿ ಧೂಳಿನಿಂದ ಮಣ್ಣಿನಿಂದ ಅಥವಾ ಕಣ್ಣಿಗೇನಾರು ಬಿದ್ದರೆ ಅದು ಜಿಬ್ರು ಅಂಟು. ದೇಹದಲ್ಲಿ ನಾವು ಬೇರೆದನ್ನೆಲ್ಲ ಅಸಹ್ಯ ಅಂತ ಅಂತೀವಿ, ಆದರೆ ನಮ್ಮ ದೇಹದಲ್ಲಿ ಇರೋದೇ ಎಲ್ಲ ಅಂಟು ಉಪ್ಪಿಂದ ಕೂಡಿರೋ ಅಂಥ ಅಂಶ. ಹಾಗಾಗಿ ನಮ್ಮ ಕಣ್ಣೇನು ಮಾಡುತ್ತೆ, ಕಣ್ಣಿಗೇನೋ ಒಂದು ಕೂದಲು ಅಥವಾ ಏನೋ ಒಂದಾದರೆ ಸ್ವಲ್ಪ ಹೊತ್ತು ನಾವು ಅದಕ್ಕೆ ಕಾಪಾಡಿಕೊಂಡ್ರೆ ಅದು ಕೂರ್ಮ ಪ್ರಾಣ ಏನು ಮಾಡುತ್ತೆ, ಆ ಜಿಬ್ರನ್ನು ಉತ್ಪತ್ತಿ ಮಾಡಿ ಅಂಟಿನಿಂದ ಆ ಕಸ ಏನು ಬಿದ್ದಿದೆಯೋ, ಧೂಳೇನು ಬಿದ್ದಿದೆಯೋ, ಮಣ್ಣೇನು ಬಿದ್ದಿಯೋ ಅದನ್ನು ಪೂರ್ತಿ ಕುಣಿಕೆಗೆ ತೊಗೊಂಬಂದು ಆ ಕಸ ನನ್ನ ದೇಹಕ್ಕೆ ಬೇಡದ್ದು ಅಂತ ಫಾರಿನ್ ಬಾಡಿ ಅಂತ ಆಚೆ ಹಾಕುತ್ತೆ. ಎಂಥ ಒಳ್ಳೆಯ ವ್ಯವಸ್ಥೆ ನಮ್ಮ ದೇಹದಲ್ಲಿದೆ. ಕೊನೆಯದು ಧನಂಜಯ ಪ್ರಾಣ. ಕೆಲವು ಧರ್ಮಗಳಲ್ಲಿ ವ್ಯಕ್ತಿ ಸತ್ತಾಗ ಅವರನ್ನು ಮಣ್ಣಿಗೆ ಹಾಕುವಂಥ ಪದ್ಧತಿ ಇದೆ, ಕೆಲವರು ಸುಡೋ ಅಂತಹ ಪದ್ಧತಿಗಳಿದೆ, ಕೆಲವರು ಒಂದು ಬೆಟ್ಟ ಪ್ರದೇಶಗಳಲ್ಲಿ ದೇಹನ ಹಾಕಿಬಿಟ್ಟು ಅದರೊಳಗಡೆ ಹಕ್ಕಿ ಪಕ್ಷಿಗಳು ಪ್ರಾಣಿಗಳೆಲ್ಲ ತಿನ್ನೋಕ್ಕೆ ಬಿಡಬೇಕು ಅಂತ ಕೆಲವು ಅವ್ರವ್ರದೇ ಆದಂಥ ನಂಬಿಕೆ ಸಿದ್ಧಾಂತಗಳಿದೆ. ಆದರೆ ದೇಹದಲ್ಲಿ ಒಂದು ಪ್ರಾಣವನ್ನು ಪಂಚಭೂತಗಳಿಂದ ನಮ್ಮ ದೇಹ ಆಗಿದೆ ಅಂತ ಹೇಳ್ತೀವಿ.
ಆ ಪಂಚಭೂತಗಳಲ್ಲಿ ಇರೋವಂಥ ವ್ಯವಸ್ಥೆ ಒಂದು ಒಟ್ಟು ಸೇರಿ ಒಂದು ರೂಪ ಕೊಟ್ಟಿರೋದು. ಮತ್ತೆ ಪಂಚಭೂತಗಳಲ್ಲಿ ಅದು ಸೇರ್ಪಡೆ ಆಗಬೇಕಾದ್ರೆ ದೇಹ ಕೊಳತ್ರೆ ಮಾತ್ರ ಪಂಚಭೂತಗಳಲ್ಲಿ ಸೇರೋವಂಥದ್ದು. ಹಾಗಾಗಿ ಪಂಚಭೂತಗಳಲ್ಲಿ ಸೇರಕ್ಕೆ ವ್ಯವಸ್ಥೆ ಮಾಡಿ ಆ ದೇಹನ ಕೊಳತು ಅದನ್ನು ವಿಂಗಡಣೆ ಮಾಡುವಂಥ ಪ್ರಾಣ ಧನಂಜಯ ಪ್ರಾಣ. ಸೊ ಈ ಪಂಚ ಮುಖ್ಯ ಪ್ರಾಣಗಳು, ಪಂಚ ಉಪಪ್ರಾಣಗಳು ಸೇರಿ ನಮ್ಮ ದೇಹದ ಸಂಪೂರ್ಣ ಕ್ರಿಯೆಗಳನ್ನು ನಿರ್ವಹಿಸುತ್ತೆ. ಇದುವರೆಗೂ ನಾವು ದೇಹದಲ್ಲಿ ಸಂಚಲನ ಆಗುವಂತಹ ಪಂಚ ಮುಖ್ಯ ಪ್ರಾಣಗಳ ಬಗ್ಗೆ, ಪಂಚ ಉಪವಾಯುಗಳ ಬಗ್ಗೆ ತಿಳ್ಕೊಂಡ್ವಿ ನಾವು. ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ ಅಂದರೆ, ಕೇವಲ 2 ಮುದ್ರಾ ಪ್ರಾಣಾಯಾಮಗಳ ಮೂಲಕ, ಅಂದರೆ ಪ್ರಾಣಾಯಾಮಗಳ ಜೊತೆ ವಾಯುಮುದ್ರೆ ಮತ್ತು ಪ್ರಾಣಮುದ್ರೆ ಮೂಲಕ ಈ ಎಲ್ಲ ಪಂಚಪ್ರಾಣಗಳನ್ನು, ಪಂಚ ಉಪಪ್ರಾಣಗಳನ್ನು ಚೈತನ್ಯಭರಿತವಾಗಿಸಬಹುದು ಅನ್ನೋದನ್ನು ಹೇಳ್ತಾರೆ. ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಪ್ರಾಣ ಅಂದ್ರೇನು, ಎಷ್ಟು ವಿಧದ ಪ್ರಾಣಗಳ ಸಂಚಾರ ನಮ್ಮ ದೇಹದಲ್ಲಾಗೋದು ಅಂತ ನೋಡಿದ್ವಿ. ಹಾಗಾದರೆ ಪ್ರಾಣಾಯಾಮ ಅಂದ್ರೇನು ಅಂತ ತಿಳ್ಕೊಬೇಕಾಗುತ್ತೆ. ವಾಯು ಅಂದರೆ ಶ್ವಾಸ, ಉಸಿರು. ಉಸಿರಿರೋವರೆಗೂ ಮಾನವನ ದೇಹದಲ್ಲಿ ಪ್ರಾಣ. ಆದ್ದರಿಂದಲೇ ಉಸಿರನ್ನು ಪ್ರಾಣವಾಯು ಅಂತ ಅನ್ನೋದು. ದೇಹದೊಳಗೆ ಪ್ರಾಣವಾಯುವನ್ನು ನಿಯಂತ್ರಿಸುವಂಥ ವಿಧಾನನೇ, ಕ್ರಮನೇ ಪ್ರಾಣಾಯಾಮ. ಪ್ರಾಣವಾಯುವಿನ ಪೂರಕ, ಕುಂಭಕ, ರೇಚಕಗಳ ಆವೃತ್ತಿಯೇ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ 3 ವಿಧ. ಅಗರ್ಭ ಪ್ರಾಣಾಯಾಮ ಅಂದರೆ ಧ್ಯಾನ ಇಲ್ಲದೇ ಪ್ರಾಣಾಯಾಮ ಮಾಡೋದು. ಸಗರ್ಭ ಪ್ರಾಣಾಯಾಮ ಅಂದರೆ ಧ್ಯಾನದ ಜೊತೆಯಲ್ಲಿ ಮುದ್ರೆಗಳನ್ನು ಮಾಡುವಂಥದ್ದು, ಪ್ರಾಣಾಯಾಮ ಮಾಡೋದು. ಮುದ್ರಾ ಸಹಿತ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮದ ಜೊತೆ ಮುದ್ರೆಯನ್ನು ಅಳವಡಿಸ್ಕೊಳ್ಳೋದು. ಸೊ ಪ್ರಾಣಾಯಾಮದ ಲಾಭಗಳೇನು ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಪ್ರಾಣಾಯಾಮದಿಂದ ದೃಢತೆ, ಬುದ್ಧಿಶಕ್ತಿಯ ವರ್ಧನೆ, ಮನೋನಿಗ್ರಹ, ಆಲೋಚನಾ ಶಕ್ತಿಯ ವೃದ್ಧಿ, ಶ್ವಾಸಕೋಶದ ಕಾಯಿಲೆಗಳ ನಿವಾರಣೆ, ರಕ್ತದ ಒತ್ತಡ ನಿಯಂತ್ರಣ, ಹೃದಯ ದೌರ್ಬಲ್ಯ ನಿವಾರಣೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಮಾನಸಿಕ ಪ್ರಶಾಂತತೆ ಹಾಗೂ ಬೌದ್ಧಿಕ ಚಾತುರ್ಯತೆ ಲಭಿಸುತ್ತೆ ಅಂತ ಹೇಳಿದ್ದಾರೆ ಪ್ರಾಣಾಯಾಮದಿಂದ. 10 ಪ್ರಾಣಾಯಾಮಗಳು ಕೂಡ ಪ್ರಾಣಾಯಾಮದಿಂದ ಹಿಡಿತಕ್ಕೆ ಸಿಕ್ಕುತ್ತೆ. ಮನುಷ್ಯನ ಆಯಸ್ಸು ಅಂದರೆ ಇಂತಿಷ್ಟು ಉಸಿರಾಟ ಅಂತ ಆಯಸ್ಸು ಅಂದರೆ. ಸುದೀರ್ಘ ಉಸಿರಾಟದಿಂದ ಆಯಸ್ಸು ಹೆಚ್ಚುತ್ತೆ. ದೇಹಾರೋಗ್ಯ, ಮನಸ್ಸಿಗೆ ಆನಂದ ಹಾಗೂ ಆತ್ಮನ ಆಯಸ್ಸು ವೃದ್ಧಿಸುತ್ತೆ. ಮುದ್ರೆಯಲ್ಲಿ ಬಳಸೋದು ನಮ್ಮ ಕೈ ಬೆರಳುಗಳನ್ನು. ನಮ್ಮ ಕೈನ 5 ಬೆರಳುಗಳು ಕೂಡ ಯಾವ ಪಂಚಭೂತವನ್ನು ಸೂಚಿಸುತ್ತೆ ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಾ. ಹೆಬ್ಬೆರಳು ಅಗ್ನಿಯನ್ನು, ತೋರು ಬೆರಳು ವಾಯು, ಮಧ್ಯದ ಬೆರಳು ಆಕಾಶ, ಉಂಗುರದ ಬೆರಳು ಪೃಥ್ವಿ, ಕಿರುಬೆರಳು ಜಲ. ಈ ಪಂಚಭೂತಗಳು ನಮ್ಮ ಕೈಯಲ್ಲೇ ಇದೆ. ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೂ, ಪಂಚಭೂತಗಳಿಗೂ, ಪಂಚಪ್ರಾಣಗಳಿಗೂ, ಚೋದಕಗಳಿಗೂ ನೇರವಾದಂತಹ ಸಂಬಂಧ ಇದೆ. ಈ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ, ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನೀವು ಪಂಚಪ್ರಾಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಪಂಚಭೂತಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಷಟ್ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಸೂಕ್ಷ್ಮ ಶರೀರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಮುದ್ರೆಗಳನ್ನು, ಈ ಪಂಚಭೂತಗಳು ಕೈಯಲ್ಲಿರೋದನ್ನೇ ಬಳಸಿ ಮುದ್ರೆಗಳು ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಾತ್ಯಕ್ಷಿಕೆ ಕೊಡ್ತೀನಿ ನಾನು. ಇದುವರೆಗೂ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮುದ್ರಾ ವಿಜ್ಞಾನದ ಬಗ್ಗೆ ತಿಳ್ಕೊಂಡಂಥ ಎಲ್ಲರಿಗೂ ಶರಣಾರ್ಥಿ.